ವೆಲ್ಕಮ್ ಟು ಮೈ ವಿಡಿಯೋ, ಅವರ್ ವಿಡಿಯೋ, ನಮ್ಮ ವಿಡಿಯೋ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ರಾಜು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೋಡಿ ನಾನು ಮತ್ತೆ ಮರೀಚಿರು ಮುಖ್ಯ ವಿಷಯಕ್ಕೆ ಬರಲ್ಲ. ನಾವು ಚನ್ನಪಟ್ಟಣ ಟೆಂಪಲ್ಗೆ ಹೋಗ್ತಾ ಇದೀವಿ, ಗೌಡಗೆರೆ ಟೆಂಪಲ್ಗೆ. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬಹಳ ದಿನಗಳಾಯ್ತು ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಾವು ಹೋಗ್ತಾ ಇದ್ದೀವಿ ಗೌಡಗೆರೆಗೆ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಹ್ಞೂ ಗ್ರಹಗತಿ ಸಂದಾಕಿಲ್ವಂತೆ. ಯಾರ್ಲಿ ಹಿಂಗ್ ಗೊತ್ತಾನ? ಆಕ್ಚುಲಿ ಬಹಳ ದಿನಗಳ ನಂತರ ನಾವು ಯೂಟ್ಯೂಬ್ ಅಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾಮಂಗಳಾರತಿ ನಡೆಯಲಿದ್ದು ಎಲ್ಲಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಇದು ಗಣೇಶ ಹಬ್ಬ ಅಲ್ಲ ಸರಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೆಂಗೆ ಈಗ ಒಂದ್ ಬೆಟ್ಟ ಅಂತ ತಿಳಿದು ಏನಾಗಿಲ್ಲ ಯಾರಿಲ್ಲ ಈ ತರ ಗೋಡೆ ಕಟ್ಟೋರ ಗೊತ್ತಿಲ್ಲ. ಇದು ಬಹಳ ವರ್ಷಗಳ ಹಿಂದಿನ ಗೋಡೆ. ಇದು ಅವಾಗ ಕೆಂಪೇಗೌಡ ಕುದುರೆ ಮೇಲೆ ತುಡುಕ್ 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 ಅಂತ ಬರ್ಬೇಕಾದ್ರೆ ಈ ಗೋಡೆ ಇರ್ಲಿಲ್ಲ ಅಂತ ಹೇಳಕ್ ಬಂದೆ. ನೋಡಿ, ಇಲ್ಲೊಂದು ರಿಮೋಟ್ ಕಾರ್ ನಂದೇ. ಇದು ಈ ಕಡೆಯಿಂದ ವೈರ್ಲೆಸ್ ರಿಮೋಟ್ ಇಂದ ಓಡಿಸ್ತಾ ಇದೀನಿ ಅಂತ. ನಿಲ್ಸ್ತೀನಿ ನೋಡೋದು. ಇವಾಗ ಸ್ಟಾಪ್ ಮಾಡ್ತೀನಿ ನೋಡಿ. ಹೆಂಗೆ ಸ್ಲೋ ಮಾಡಿದೆ. ಈಗ ಸ್ಪೀಡ್ ಆಗಿ ಓಡಿಸ್ಲಾ? ಹೋಗ್ ನೋಡಿ ಹೆಂಗೋಯ್ತು. ಆಮೇಲೆ ಈ ಕೋಟೆ ನೋಡಿ, ಇಲ್ಲಿ ಕಾಣಿಸ್ತಾ ಇರೋಂಥದ್ದು ಈ ಕೋಟೆ ಬಾಹುಬಲಿ ಇವನಿರ್ತಾನಲ್ಲ, ಅಮರೇಂದ್ರ ಬಾಹುಬಲಿ. ಅವನು ಇವನ್ನ ಬಲ್ಲಾಳ ದೇವನ್ನ ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಓಡ್ ಬಂದ್ಬಿಟ್ಟು ಹತ್ತಾನೆ. ಬಟ್ ಅಲ್ಲಿ ಹಿಂಗೆ ಹಿಡ್ಕೊಳಕ್ ಅಂತ ಹೋಯ್ತಾನೆ. ಅವಾಗ ಬಲ್ಲಾಳ ದೇವ ಬಾಗಿಲಾಕ್ಬಿಡ್ತಾನೆ. ಆ ಬಾಗಿಲನ್ನ ಬೀಳಿಸ್ಬಿಡ್ತಾನೆ. ಅವ ರಪ್ಪ ಅಂತ ಬೀಳ್ತಾನೆ ಬಾಹುಬಲಿ. ಅವಾಗ ಈ ತೆಂಗಿನ ಮರನೆಲ್ಲ ಬಳಸ್ಕೊಂಡು ನೋಡಿ ಆ ಕೋಟೆ ಇದು. ನೋಡಿ ಗೈಸ್, ಈ ತೆಂಗಿನ ಮರಗಳು ಏನಿದೆ, ಈ ತೆಂಗಿನ ಮರನ ಬೆಂಡ್ ಮಾಡ್ಬಿಟ್ಟು ಮೇಲ್ ಕಾರ್ತಾ ಇದ್ರು. ಇವಾಗ ಅಂತ ಕಷ್ಟಗಳು ಬರ್ಬಾರ್ದು ಅಂತ ನೋಡಿ ರೋಡ್ ಮಾಡ್ಬಿಟ್ಟವ್ರೆ. ಇದು ಇಲ್ಲಿನ ಇತಿಹಾಸ. ವಾವ್, ವಾಟ್ ಎ ವೆದರ್ ಗೈಸ್. ಇಟ್ಸ್ ಅಮೇಜಿಂಗ್. ಅಮೆಜಾನ್ ಫಾರೆಸ್ಟ್. ಎಮ್ಮಿ ಸುಪ್ಪಡ್ ಸವಿ ತುಪ್ಪ ಸಕ್ಕದಾಗಿದೆ ಮಾತ್ರ ವೆದರು. ನೋಡಿ ಇಲ್ಲಿ ಅಂಗನವಾಡಿ ಅದೇ, ಅಂಗನವಾಡಿ. ನಮ್ಮ ಅಂಗನವಾಡಿ ಟೀಚರ್ಗಳಿಗೆ ಹೇಳ್ತೀನಿ, ನಮ್ಮ ಸ್ಕೂಲಲ್ಲಿ ಅಂಗನವಾಡಿ ಟೀಚರ್ಗಳು ಅವ್ರೆ, ಅವ್ರಿಗೆ ಹೇಳ್ತೀನಿ ಇಲ್ಲಿ ಒಂದು ಅಂಗನವಾಡಿ ಐತೆ ನೋಡಿ ಅಂತ. ಆಶಾ ಕಾರ್ಯಕರ್ತೆಯರು ಇದಾರೆ ನಮ್ಮ ಸ್ಕೂಲಲ್ಲಿ. ಗೈಸ್, ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದು ಈಗ ದೇವಸ್ಥಾನದ ಒಳಗೆ ಎಂಟ್ರಿ ಆಯ್ತೀವಿ. ಗೈಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂದು ಗರ್ದೆ ಐತಿ ಇಲ್ಲಿ. ಗರ್ದೆ ಅಂದ್ರೆ ಗಲೀಜ್ ಅನ್ಕೊಂಡ್ಬಿಟ್ಟಿವಿ. ಆಮೇಲೆ ಗದ್ದಲ ಜನ ಸಾಗರ. ಅಲ್ಲಿ ದೇವ್ರು ಕಾಣಿಸ್ತಾರೆ. ಇವರೆಲ್ಲ ಯಾಕೆ ಹಿಂಗೆ ಕೂತವ್ರೆ ಅಂದ್ರೆ ಅಲ್ಲಿ ಬಸವಣ್ಣ ದೇವ್ರು ಬರುತ್ತೆ, ದರ್ಶನ ಮಾಡಕ್ ಕೂತವ್ರೆ. ವಿಡಿಯೋ ಮಾಡಕ್ಕೇನೆ ಅಲ್ಲೋಡಿ, ವಿಡಿಯೋ ಮಾಡಕ್ಕೇನೆ ದುಡ್ಡು ಇಸ್ಕೊಂತವ್ರೆ. ಬನ್ನಿ ಅಂಡಿ ಅಡ್ಡ ನೀವೇ ನಿಂತು ರಾವೇ ಬರೋದು. ಅಂತಂದ್ರೆ ನೋಡಿ ಗೈಸ್, ಇಲ್ಲಿ ಎಲ್ಲ ಊಟ ಕೂತವ್ರೆ. ಇನ್ನ ಹಾಕಿಲ್ಲ, ಖಾಲಿ ತಾಟ ಇಟ್ಕೊಂಡ್ ಕೂತೇವ್ ಮುಂದ. ಅಲ್ಲಿ ಅಣ್ಣ ಉಗುದು ಲೈನ್ ಮಾಡಿಸ್ತಾವ್ರೆ. ಈಗ ಲೈನ್ ಆಯ್ತು ಅಂತಂದ್ರೆ ನಾವು ಊಟ ಮಾಡೋದೇನು ಚೆನ್ನಾಗಿ ದನ ತಿಂದಾಗ ತಿನ್ನೋದ. ಅದೇನು ಖುಷಿ ನೋಡಿ ಊಟ ಅಂದ ತಕ್ಷಣ. ಎಲ್ಲ ಅಡಿಲಿದೆ ಯಾಕಪ್ಪ ಬೇಜಾರಾಗಿದ್ಯಾ? ನೋಡಿ
ವೈರಮುಡಿ ಭಾರಿ ಮುತ್ತಾಗ್ಬಿಟ್ಟಿದೀವಿ ನಾವು ಕುಂಕುಮ ಎಲ್ಲ ಹಚ್ಕೊಬಿಟ್ಟು. ನಾವು ಸಾಕನ್ಲಿಲ್ಲ ಬೇಕನ್ಲಿಲ್ಲ ಸುಮ್ಮನೆ ಹೊಂಟ್ರಲ್ಲ ಹೇಳ್ತಾರೆ. ನಾವು ಸಾಕಂತ ಹೇಳೇ ಇಲ್ಲ, ಸುಮ್ಮನೆ ನಮ್ಗೆ ಹಂಗೆ ಒಂದು ಸರಿ ಹಾಕಿದ್ರೆ ಆಗಲ್ಲ, ನಮ್ಗೆ ಹಾಕ್ಬೇಕು ಒಂದು 3-4 ಸರಿ ನಾವೇ ಹೇಳ್ತೀವಿ ಸಾಕಲ್ಲ. ಸಾಂಬಾರು ಹಾಕ್ತಾರೆ ಇದೆ, ವೇಟ್ ಮಾಡಿ, ಬಂತು ಹಾಕ್ತಾರೆ ನೋಡಿ. ನೆಕ್ಸ್ಟ್ ಅಟೆನ್ ಅಂತೆ అంటే ಇನ್ನೊಂದು ಚೋರು. ಹಾಂ ಸಾಕು ಸರ್, ಅದು ಫೋನ್ನಾಗ ನೋಡಿದ್ನಲ್ಲ ಗೊತ್ತಾಗ್ಲಿಲ್ಲ ಎಷ್ಟು ಕಮ್ಮಿ ಐತೆ ಜಾಸ್ತಿ ಐತೆ. ಒಳ್ಳೆ ತರಕಾರಿ ಸೊಪ್ಪು ಸಾರು ಹಾಕಿರಪ್ಪ. ದೇವಸ್ಥಾನದಲ್ಲಿ ನಾವು ಮುಚ್ಕೊಂಡಿರದೆ ಒಂದೆರಡು ವೀಡಿಯೋಗಳನ್ನ ಮಾಡ್ದೋ, ಆದರೆ ಅಲ್ಲಿ ಹಿಂದೆ ಇದರಲ್ಲಿ ನೋಡಿ ಆ ಹುಡುಗಿರು ನಮ್ಮನ್ನೇ ನೋಡಿ ದೇವಸ್ಥಾನ ಅನ್ನೋದನ್ನು ಮರೆತು ನಮಗೆ ಸೈಟ್ ಆಗ್ತಾಯಿದ್ರು. ನಾವು ಹುಡುಗಿರ್ ನೋಡೋದಲ್ಲ ಕಳ, ಹುಡುಗಿರ್ನ ನಮ್ ಕಡೆ ನೋಡೋದು ಮಾಡ್ಕೋಬೇಕು. ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ದೇವರ ಒಂದು ಸ್ಥಳಕ್ಕೆ ಬಂದಿದ್ದ. ನಾವು ತುಂಬ ರಶ್ ಇರೋದ್ರಿಂದ ನಾವು ಒಳಗೆ ಹೋಗಲಿಲ್ಲ. ಅದೇನು ಹೇಳ್ತಾರಲ್ಲ, ಆತ್ಮವೇ ದೇವರು ಮನೆಯೇ ಮಂತ್ರಾಲಯ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅಲ್ಲ ಮನಸ್ಸೇ ದೇವಾಲಯ ಏನು ಹೇಳ್ತಾರೆ ಬಿಡಿ ಓದಿ. ಹಾಗಾಗಿ ನಾವು ಅಷ್ಟು ಜನರನ್ನ ಮೀರಿ ಗುದ್ದಾಡಿ ಒದ್ದಾಡಿ ಒಳಗೆ ಹೋಗೋದೇನು ಬೇಡ ಅಂದ್ಬಿಟ್ಟು ಹೊರಗಿಂದ ಕೈ ಮುಕ್ಕೊಂಡು ಬಂದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೆಲ್ಲೈಕನ್ ಅಂತ ಒತ್ತೆ ಅವ್ನು ಹೇಳ್ತಾನೆ ಪಾಪ. ಇಷ್ಟು ವಿಡಿಯೋಲಿ ಇವತ್ತು ಈಗ ಮಾತಾಡವನೆ, ಅವ್ನ ಮಾತಿಗೆ ಮರ್ಯಾದೆ ಕೊಟ್ಬಿಟ್ಟು ಬೆಲ್ಲೈಕನ್ಗೆ ಹಿಂಗೆ ಒತ್ತಿ. ಬಾಯ್ ಬಾಯ್.